ಸೊ ಇಂಟರ್ನ್ಯಾಷನಲ್ ಟ್ರಿಪ್ ಬಗ್ಗೆ ಹೇಳಿ, ಡೀಟೇಲ್ಸ್ ಕೊಡಿ ನಮಗೆ. ಆ್ಯಂಡ್ ಕಡಿಮೆ ಪ್ರೈಸ್ ಅಂತಲೂ ಕೇಳ್ಪಟ್ಟೆ, ಸೊ ಹಾಗಾಗಿ ನಮಗೆ ಅದ್ರ ಡೀಟೇಲ್ಸ್ ಶೇರ್ ಮಾಡ್ತೀರಾ? ಹೌದು ಮೇಡಮ್, ನಮ್ಮದು ಮಾದೇಶ್ವರ ಪ್ಯಾಕೇಜ್ ಟೂರ್ಸಿಂದ ಮುಂಚೆ ಡೊಮೆಸ್ಟಿಕ್ ಮಾಡ್ತಿದ್ರಿ, ನಾವು ಇಂಟರ್ನ್ಯಾಷನಲ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ನಾವು ಬ್ಯಾಂಕಾಕ್ ಟ್ರಿಪ್, ಥೈಲ್ಯಾಂಡ್ ಟ್ರಿಪ್ ಒಂದು ಮಾಡಿದ್ದೀರಿ. ದಟ್ ವಿಲ್ ನಮಗೆ 50,000 ನಾವು ಮಾಡಿದ್ದೀರಿ. ಅದರಲ್ಲಿ ನಮ್ದು ಏನು ಅಂತ ಹೇಳಿದ್ರೆ ಕಂಪ್ಲೀಟ್ ಎಲ್ಲ ಇನ್ಕ್ಲೂಷನ್ಸ್ ಎಲ್ಲ ಆ್ಯಡ್ ಆಗಿದೆ. ಏನಂದರೆ ಮೇಯ್ನು ಇದರಲ್ಲಿ ಥೈಲ್ಯಾಂಡ್ ನಿಮಗೆ ಗೊತ್ತಿರ್ಬೋದು, ತುಂಬ ಕಾಂಪಿಟೇಷನ್ನು. 20,000ಕ್ಕೂ ಮಾಡ್ತಾರೆ, 30,000ಕ್ಕೂ ಮಾಡ್ತಾರೆ, 40,000. ನಮ್ದು ಏನಂದರೆ 4 nights 5 days ವಿತ್ ಥಾಯ್ ಲಯನ್ ಅಂತ ಫ್ಲೈಟ್ ಮಾಡ್ತಾರೆ. ಅದರಲ್ಲಿ ಮೇಯ್ನ್ ನಿಮಗೆ 20 kg ಬ್ಯಾಗೇಜ್ ಕೊಡ್ತೀರಿ, ನಿಮ್ಗೆ ಅದೊಂದು ಅಡ್ವಾಂಟೇಜು. ಕೆಲವರೆಲ್ಲ ಈ ಕಮ್ಮಿ ರೇಟ್ ಮಾಡ್ತಾರೆ ನೋಡಿ, ಅವರೆಲ್ಲ ಹೆಂಗೆ ಅಂದರೆ ಬರೀ 7 kg ಕ್ಯಾಬಿನ್ ಬ್ಯಾಗೇಜ್ ಕೊಡ್ತಾರೆ. ಒಂದು 20,000ಗೆಲ್ಲ ಫ್ಲೈಟ್ ಎತ್ಬಿಟ್ಟು ಕ್ಯಾಬಿನ್ ಬ್ಯಾಗೇಜ್ ಕೊಡ್ತಾರೆ. ಅದನ್ನು ಅಪ್ಪಿ ನೀವು ಲಗೇಜ್ ಜಾಸ್ತಿ ಆಯಿತು 1 kg 3,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಏರ್ಲೈನ್ಸು. ಸೊ ಇದು ನಿಮಗೆ ಕಸ್ಟಮರ್ಸ್ ಯಾರು ಗೊತ್ತಾಗಲ್ಲ, ಕಮ್ಮಿ ಅಂತ ಹೋಗ್ಬಿಡ್ತಾರೆ. ಸೊ ಇದ್ರಲ್ಲಿ ನಮ್ಗೆ ಏನಂದ್ರೆ ನಮಗೆ 4 nights 5 days ವಿತ್ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಸೈಟ್ ಸೀಯಿಂಗು, ಫ್ಲೈಟು ಎಲ್ಲ ನಮ್ಮದೇ ಆಗುತ್ತೆ. ಪ್ಲಸ್ 3 star ಹೋಟೆಲ್ಲು. ಆ್ಯಕ್ಚುಲಿ 4 star ಕೊಡ್ತೀರಿ, 3 star ಪ್ರೀಮಿಯಮು. ಬಟ್ ಗೂಗಲಲ್ಲಿ 3 star 3 star ಕೊಡ್ತೀರಿ. ಏನಾಯ್ತು ಪ್ರಾಂಪ್ಟಾಗಿ ನಾವು ಅದನ್ನ ಹೇಳ್ಬಿಡ್ತು ಅಂದರೆ ಜನಗಳಿಗೆ ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಇರುತ್ತೆ. ಸೊ ಅದು ಜನ ಗೊತ್ತಾಗುತ್ತೆ. ಸೊ ಊಟ ತಿಂಡಿ ವ್ಯವಸ್ಥೆ ಹಾಗೆ ನಿಮಗೆ ಗೊತ್ತು, ನಮ್ಮ ಸೌತ್ ಇಂಡಿಯನ್ಸ್ಗೆ ಫುಡ್ಡು ತುಂಬ ಸ್ವಲ್ಪ ಕಷ್ಟನೇ ಆಗುತ್ತೆ ನಮಗೆ. ಬೇರೆ ದೇಶಕ್ಕೆ ಹೋಗಿದ್ರು ಸರಿ, ಬೇರೆ ರಾಜ್ಯಕ್ಕೆ ಹೋದ್ರೂ ಸರಿ. ಹಾಗಾಗಿ ನಿಮ್ಮ ಕಡೆಯಿಂದ ಊಟದ ವ್ಯವಸ್ಥೆ ಹೇಗಿರುತ್ತೆ ಸರ್? ಮೇಡಮ್, ಈಗ ಯೂರ್ಲಿ ಥೈಲ್ಯಾಂಡಲ್ಲಿ ನಿಮಗೆ ಜಸ್ಟ್ ನಾರ್ತ್ ಇಂಡಿಯನ್ ಊಟ ಬಿಟ್ಟರೆ ಬೇರೆ ಏನು ಸಿಕ್ಕಲ್ಲ. ಅದೇ ದಾಲು, ರೋಟಿ, ಫ್ರೈಡ್ ರೈಸು, ಜೀರಾ ಅಂತ ಕೊಡ್ತಾರೆ. ಬಟ್ ನಾನು ಎಸ್ಪೆಷಲಿ ನಮ್ಮ ಕಂಪ್ನಿ ಮಾದೇಶ್ವರ ಟೂರ್ಸ್ ನಮ್ದೇನು ಇದರಿಂದ ನಿಮಗೆ ಮುದ್ದೆ ಊಟ ಕೊಡಿಸ್ತೀನಿ. ಅಲ್ಲಿ ನಾಟಿ ಕೋಳಿ ಸಾರು, ನಿಮಗೆ ನಾನ್ ವೆಜ್ ಕೊಡಿಸ್ತೀನಿ. ಆಮೇಲೆ ನಿಮ್ಮ ಚಿತ್ರಾನ್ನ ಕೊಡಿಸ್ತೀನಿ. ಸೂಪರ್. ಸೊ ಇದೆಲ್ಲ ನಮ್ದು ಡಿಫ್ರೆಂಟ್ ಇದೆ ಮೇಡಮ್. ಇದು ನಾವು ಎಲ್ಲರೂ ಈಗ ಸುಮ್ಮನೆ ಅಲ್ಲಿ ಸುಮಾರು ಇಂಡಿಯನ್ಸ್ ರೆಸ್ಟೋರೆಂಟ್ಸ್ ಇರುತ್ತೆ, ಏನು ಕಮ್ಮಿ ಕೊಟ್ಬಿಟ್ಟು ಬರೀ ನಿಮ್ಮ ರೋಟಿ, ದಾಲು, ಒಂದು 2 ಥರ ಚಿಕನ್ನು ಕೊಟ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ನಂದು ಆ ಥರ ಇಲ್ಲ. ಸೊ ನಾವು ಸೌತ್ ಇಂಡಿಯನ್ ಟೇಸ್ಟ್ ಇದು ಮಾಡಬೇಕು. ಹಾಗೆ ನಾನು ಎಂಟರ್ ಆಗಿದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದೇನೆಂದರೆ ಇಂಟರ್ನ್ಯಾಷನಲ್ ಟ್ರಿಪ್ಪು EMI ಆಪ್ಷನಲ್ಲಿ ಕೊಡ್ತಾ ಇದ್ದೀರಾ ಅಂತ ನಾನು ಎಲ್ಲೂ ಕೇಳೇ ಇಲ್ಲ ಆ್ಯಕ್ಚುಲಿ. ಸೊ ಇದ್ರ ಬಗ್ಗೆ ನನ್ನ ಫಾಲೋವರ್ಸ್ಗೆ, ವ್ಯೂವರ್ಸ್ಗೆ ಸ್ವಲ್ಪ ಡೀಟೇಲ್ಸ್ ಶೇರ್ ಮಾಡಿ. ಹೌದು ಮೇಡಮ್, ನಮ್ಮ ಬೇಸಿಕ್ ಮೇನ್ ಕಾನ್ಸೆಪ್ಟೇ ನಮ್ಮದು ಬಡವರು ಮಿಡಲ್ ಕ್ಲಾಸ್ ಅವರು ಫ್ಲೈಟ್ ಹಾಕಬೇಕು ಅಂತ. ಸೊ ನಾವು ಅದರಲ್ಲಿ EMI ಕೊಡ್ತಾ ಇರೋದು. ನಾವು ಏನಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ಜನವರಿ ಸ್ಟಾರ್ಟ್ ಮಾಡಿದ್ವಿ ಇದನ್ನು. ಜನವರಿಯಿಂದ ಅಕ್ಟೋಬರ್ವರೆಗೂ 10 EMIs ಕೊಟ್ಟಿದ್ದೀನಿ. ತಿಂಗಳಿಗೆ 5,000 ಕಟ್ಟೋದು. ನಮ್ಮ ಟೋಟಲ್ ಪ್ಯಾಕೇಜ್ ಕಾಸ್ಟ್ 50,000 ರೂಪಾಯಿ. ಅದರಲ್ಲಿ ತಿಂಗಳಿಗೆ 5,000 ಕಟ್ಟೋದು ಜನವರಿಂದ ಅಕ್ಟೋಬರ್ವರೆಗೂ. ಸೊ 50,000 ಆಯಿತು. ಸೊ ಯಾರು ಹೆಂಗೆ ಅನುಕೂಲ ಆಯಿತು ಅವ್ರು ಕಟ್ಕೊಬೋದು. ಈಗ ಕೆಲವರು 25,000 ಕೊಟ್ಟಿದ್ದಾರೆ, ಆಮೇಲೆ ಲೇಟಾಗಿ ತೊಗೊಂಡಿದ್ದಾರೆ. ಕೆಲವರು ತಿಂಗಳು 5,000 ಕಟ್ಕೊಂಡಿದ್ದಾರೆ. ಸೊ ಜನಗಳಿಗೆ ಅನುಕೂಲ ಆಗಲಿ ಅಂತ ಇದು. ಸೊ ಇದರಲ್ಲಿ ಏನು ಒಂದು ಪಾರ್ಟ್ ನಮ್ಗೆ ಇಂಟ್ರೆಸ್ಟ್ ಅನ್ನೋದಿಲ್ಲ, ಅದ್ರ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ 50,000 ಮೇಲೆ ಏನಿಲ್ಲ. ಜಸ್ಟ್ ಟೋಟಲ್ ಅಮೌಂಟ್ ಮೇಲೆ ಡಿವೈಡ್ ಮಾಡಿದರೆ ನಿಮ್ಗಾದರೆ ಫುಲ್ ಅಮೌಂಟು ಕೊಡ್ಬೋದು, ಇಲ್ಲ ಒಂದು 30,000 ಅಡ್ವಾನ್ಸ್ ಕೊಟ್ಟು ಮಿಕ್ಕಿದೂ ಕೊಡ್ಬೋದು. ಸೊ ನೀವು ಎಲ್ಲ ರೀತಿ ಫ್ಲೆಕ್ಸಿಬಲ್. ನಾವು ಹಂಗೆ ಬೇಕು ಹಿಂಗೆ ಬೇಕು, EMI ಕಟ್ಕೊಂಡು ಹೋಗ್ಬೇಕು ಅಂತಿಲ್ಲ. ಇದು ಯಾವ್ದು ಫುಲ್ ಅಮೌಂಟ್ ಇದ್ದರೆ 50,000 ಕೊಡ್ಬೋದು. ಸೊ ಅದು ನಿಮಗೆ ಸೇರುತ್ತೆ ಮೇಡಮ್. ಅದು ಇನ್ಕ್ಲೂಡ್ ಆಗಿದೆ ಮೇಡಮ್. ಏನು ನಾನು 50,000 ಅವಾಗ ಹೇಳಿದೆ, 50,000 ನಾನು ಚಾರ್ಜಸ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್, ಸೈಟ್ ಸೀಯಿಂಗು, ಫ್ಲೈಟು, ಪ್ಲೀಸ್ ಕಂಪ್ಲೀಟ್. ಮೇಯ್ನ್ ನಾನು ಹೊತ್ತಿ ಹೇಳ್ತಾ ಇದ್ದೀನಿ 20 kg ಬ್ಯಾಗೇಜು. ಈ ಬ್ಯಾಗೇಜೇ ಮೇಯ್ನ್ ನಮಗಿರೋದು. ಯಾಕಂದರೆ ಜನಗಳು ಶಾಪಿಂಗ್ ಮಾಡಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಲ್ಲೆಲ್ಲ ಬಟ್ಟೆ ಬಿಸಾಕ್ಬೇಕಾಗುತ್ತೆ ಏರ್ಪೋರ್ಟಲ್ಲಿ, ತೂಕ ಜಾಸ್ತಿ ಅಂತ. ಸೊ ನಾವು ಅದಕ್ಕೆ ಸ್ಪೆಸಿಫಿಕ್ ಹೇಳಿ ಇದು ಮಾಡ್ತಾ ಇದ್ದೀವಿ. ಓಕೆ ಸರ್, ಮತ್ತೆ ಒಂದು ಕ್ವೆಶನು, ಅಲ್ಲಿ ಶಾಪಿಂಗಿಗೆಲ್ಲ ಹೇಗೆ ನೀವೇ ಕರ್ಕೊಂಡು ಹೋಗ್ತೀರಾ ಅಥವಾ ಲೈಕ್ ಒನ್ ಡೇ ಅದಕ್ಕೆ ಅಂತಲೇ ಇರುತ್ತಾ? ಮೇಡಮ್, ಈಗ ಲಾಸ್ಟ್ ಯೂರ್ಲಿ ನಾವು ಶಾಪಿಂಗೇ ನಾವು ಬಿಡೋದು. ನಾವು ಯೂರ್ಲಿ ಚೆಕ್ಔಟ್ ಮಾಡಿ ಶಾಪಿಂಗ್ ಬಿಡ್ತೀವಿ. ಅಲ್ಲಿ ನಮಗೆ ಥೈಲ್ಯಾಂಡಲ್ಲಿ ಶಾಪಿಂಗ್ ಸೆಂಟರ್ ಇದೆ, ಇಂದ್ರಾ ಬಜಾರ್ ಅಂತ, ಇಂದ್ರಾ ಮಾರ್ಕೆಟ್ ಅಂತ ಇದೆ. ಸೊ ಅಲ್ಲಿ ಬಿಟ್ಬಿಡ್ತೀರಿ. ಸೊ ಅವರು ಬೆಳಿಗ್ಗೆ ಸಾಯಂಕಾಲ 4 ಗಂಟೆವರೆಗೂ ಶಾಪಿಂಗ್ ಮಾಡ್ಕೊಬೋದು. ಮಧ್ಯಾಹ್ನ ಅಲ್ಲೇ ಊಟನೂ ವ್ಯವಸ್ಥೆ ಮಾಡಿದ್ರಿ. ಆ ಶಾಪಿಂಗ್ ಮಾಲಲ್ಲೇ ಒಂದು ಹೋಟ್ಲ್ ಇದೆ, ಅಲ್ಲೇ ಊಟ ಮಾಡಿದ್ರಿ. ಹೊರಟು ಎಲ್ಲ ಅವ್ರವ್ರು ಶಾಪಿಂಗ್ ಮಾಡಿಕೊಂಡು ನಮ್ಮ ಕಂಪ್ನಿ ಹೆಸರು ಹೇಳ್ಬಿಟ್ಟು ಅಲ್ಲಿ ಊಟ ಕೊಡ್ತಾರೆ. ಊಟ ಮುಗಿಸ್ಕೊಂಡು ತಿರ್ಗಿ ಶಾಪಿಂಗ್ ಹೋಗ್ಬಿಟ್ಟು 4 ಗಂಟೆಗೆ ಬಂದರೆ ನಾವು ಸೀದಾ ಏರ್ಪೋರ್ಟ್ ಪಿಕಪ್ ಮಾಡ್ತೀವಿ. ಸರ್, ಬಸ್ ಫೆಸಿಲಿಟಿ ಇದೆಯಾ ಏರ್ಪೋರ್ಟಿಂದ? ನಿಮ್ಮದೇ ಆದ ಸ್ವಂತ? ಮೇಡಮ್, ಇದು ಕಂಪ್ಲೀಟ್ಲಿ ನಮ್ಮದು ಫುಲ್ ವೋಲ್ವೋ ಬಸ್ಸು. ಇಲ್ಲಿಗೆ 2+2 ಫುಲ್ AC ಗಾಡಿ ಎಲ್ಲ ಕಂಪ್ಲೀಟ್ ಇರುತ್ತೆ. ವಿತ್ ಗೈಡ್ ಇರ್ತಾರೆ. ಮೋರವರು ಪ್ರತಿ ಗ್ರೂಪ್ ಟೂರು ನಾನು ಇದ್ದೇ ಇರ್ತೀನಿ. ಸೊ ಗ್ರೂಪ್ ಇದ್ದರೆ ನಾನು ಪರ್ಸನಲ್ ಆಗಿರ್ತೀನಿ. ಆದಷ್ಟು ಕನ್ನಡ ಗೈಡ್ ಕೊಡೋಕ್ಕೂ ಟ್ರೈ ಮಾಡ್ತಾ ಇದ್ದೀನಿ. ಥೈಲ್ಯಾಂಡಲ್ಲಿ ಅಷ್ಟು ಜನ ಇಲ್ಲ, ಬಟ್ ವಿ ಆರ್ ಟ್ರೈಯಿಂಗ್ ಅಟ್ ಒನ್. ಸೊ EMI ಆಪ್ಷನ್ ಏನಾದ್ರು ಡೊಮ್ಯಾಸ್ಟಿಕ್ಗೂ ಇದೆಯಾ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ನಮ್ದು ಎಸ್ಪೆಷಲಿ ಫಾರ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಮಾತ್ರ ಇದು ಮಾಡೋದು. ಸ್ಪೆಸಿಫಿಕಲಿ ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆ ನಾನು EMI ಎಲ್ಲ ಕಂಪ್ನಿಯವರೆಲ್ಲ ಮಾತಾಡಿಕೊಂಡು ಅದಕ್ಕೆ ಮಾತ್ರ ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಸರ್, ಇಲ್ಲೇನೋ ದುಬೈದು ಅಂತ ಇದೆ, ಅದು ಯಾವಾಗ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹಾಗೆ ಅದ್ರ ಬಗ್ಗೆ ಡೀಟೇಲ್ಸ್. ಹೌದು ಮೇಡಮ್, ದುಬೈ ಹೋಗ್ತಾ ಇದ್ರಿ 5 nights 6 days. ನಾನು ನವಂಬರ್ ತಿಂಗಳಲ್ಲಿ ಹೋಗ್ತಾ ಇದ್ದೀವಿ ನಾವು. ಸೊ ನವಂಬರ್ 4ನೇ ತಾರೀಕಿಂದ 9ನೇ ತಾರೀಕುವರೆಗೂ 5 nights 6 days. ಇದರಲ್ಲಿ ಸ್ಪೆಷಲಿ ನಿಮಗೆ 89,000 ನಾವೇನು ಮಾಡಿದ್ದೀರಿ.
ಇದರಲ್ಲಿ ಕಂಪ್ಲೀಟು ನಿಮಗೆ ಆವಾಗ ಹೇಳಿದ್ರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರು, ಸೈಟ್ ಸೀಯಿಂಗು, ಫ್ಲೈಟು ಇನ್ಕ್ಲೂಡಿಂಗ್ ವೀಸಾನೂ ಇದೆ. ಇದರಲ್ಲಿ ಏನಂತ ಹೇಳಿದ್ರೆ ಮೇಯ್ನ್ ನಿಮಗೆ ಫುಡ್ಡು ಕಾಂಪ್ರಮೈಸ್ ಹೇಳ್ದಂಗೆ ನಮಗೆ ನಾನ್ ವೆಜ್ ಅವ್ರಿಗೆ ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಸಾರು, ಕಾಳು ಸೂಪು ಇವೆಲ್ಲ ಕೊಡಿಸ್ತೀರಿ. ಪ್ಲಸ್ ವೆಜ್ ಇರೋರ್ಗೂ ಕೊಡಿಸ್ತೀರಿ. ಎಸ್ಪೆಷಲಿ ನಾವು ಒಂದು ಗಾಲಾ ಡಿನ್ನರ್ ಅಂತ ಮಾಡಿ ಲಿಮೋಸಿನ್ ಕಾರ್ ಅಂತ ನೋಡ್ಬೋದು, ಒಂದು ಕಾರ್ ಬರುತ್ತೆ, ಅದರಲ್ಲೊಂದು ಇದೆ. ಆಮೇಲೆ 2 hours ಯಾಟ್ ರೈಡ್ ಅಂತ ಇದೆ. ಶಿಪ್ಪಲ್ಲಿ 2 hours ಯಾಟ್ ರೈಡ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೀರಿ. ಆಮೇಲೆ ಹಿಂದೂ ಟೆಂಪಲ್ ಕರ್ಕೊಂಡು ಹೋಗ್ತೀರಿ. ಸೊ ದುಬೈ ಫ್ರೇಮ್ ಇದೆ, ಡೆಸರ್ಟ್ ಸಫರ್ ಇದೆ, ಪ್ಲಸ್ ಪ್ರೀಮಿಯಂ ಕ್ಯಾಂಪು. ಇವ್ರಲ್ಲಿ ಎಲ್ಲರೂ ನೋಡ್ದಂಗೆ ಕ್ಯಾಂಪ್ ಕೆಳಗಡೆ ಗಾದಿಲಿ ಕುತ್ಕೊಳ್ಬೇಕು, ನಮ್ಮಲ್ಲಿ ಚೇರ್ ಇದೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಪೆಷಲ್ ಚೇರ್ ಆಗಿ ಸ್ಪೆಷಲ್ ಎಂಟ್ರೆನ್ಸ್ ಎಲ್ಲ ಇದೆ. ಪರ್ಸನಲ್ ಆಗಿ ಏನು ಹೇಳೋದು ಅಂದರೆ ಚಾಮರಾಜಪೇಟೆಯಲ್ಲಿರುವ ಮಹದೇಶ್ವರ ಪ್ಯಾಕೇಜ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ ಅಲ್ವಾ ಸರ್? ಹೌದು, ಖಂಡಿತ ನೀವು ಬರ್ಬೋದು. ದಯವಿಟ್ಟು ಡೈರೆಕ್ಟಾಗಿ ಬನ್ನಿ. ಕರ್ನಾಟಕ ಬೇಲೋಸ್ ಬೇಕಾದ್ರೆ ಚಾಮರಾಜಪೇಟೆಯಲ್ಲಿ ಅಲ್ಲೇ ನಮ್ಮ ಆಫೀಸ್ ಇರೋದು. ನಿಮ್ಗೆ ಏನೇ ಮಾಹಿತಿ ಇದ್ದರೂ ಡೊಮೆಸ್ಟಿಕಲ್ಲಿ, ಇಂಟರ್ನ್ಯಾಷನಲ್ ಪ್ರತಿಯೊಂದು ಮಾಹಿತಿ ನಾವು ಕೊಡ್ತೀರಿ. ದಯವಿಟ್ಟು ನಾವು ಆಫೀಸಿಗೆ ಬರಬೇಕು, ನಾವು ಕೇಳ್ಕೊತೀರಿ. ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು, ಏನೋ ಜಾಸ್ತಿ ಮಾಹಿತಿ ಬೇಕು ಅಂದರೆ ಈಗ ಕೆಳಗಡೆ ಡಿಸ್ಪ್ಲೇ ಆಗ್ತದೆ, ನಂಬರ್ ಕಾಲ್ ಮಾಡೋದು, ಇಲ್ಲ ಡೈರೆಕ್ಟಾಗಿ ನಮ್ಮ ಆಫೀಸ್ಗೆ ಬರ್ಬೋದು. ನಮ್ಮ ಆಫೀಸ್ ಚಾಮರಾಜಪೇಟೆ. ಎನಿ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಬರೋ ಇನ್ನೂ ಸಂತೋಷ.